ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಫ್ಯಾಮಿಲಿ ಲಾಗ್, ಹಾಗೆ ಫೇಸ್ಬುಕ್ ರೀಲ್ಸ್ಗೆ. ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಕೂಡ ಮುಗಿಸಿದ್ದೀನಿ. ಅದಾದಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇದ್ದೆ. ಸಂಜೆ ಆದಮೇಲೆ ಶಿವು ಡ್ಯೂಟಿ ಮುಗಿಸ್ಕೊಂಡು ಬಂದು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಟ್ಟಕ್ಕೆ. ಬೆಟ್ಟ ಅಂದರೆ ಚಾಮುಂಡಿ ಬೆಟ್ಟ ಆದಮೇಲೆ ನೆಕ್ಸ್ಟ್ ಕೇಕ್ ಕಟ್ ಮಾಡೋದಕ್ಕೆ ಹೋಟೆಲ್ಗೆ ಹೋಗ್ತೀವಿ. ನನಗೆ ತುಂಬ ಖುಷಿ ಆಗ್ತಿದೆ. ಸೊ ಅಟ್ಲೀಸ್ಟ್ ಯಾವಾಗಾದರೂ ಒಂದು ಸತಿ ಹೋಗ್ತೀವಲ್ಲ ಹೊರಗಡೆ ಅಂತ ಹೇಳಿ. ಸೊ ಹಾಗೆ ನನ್ನ ತಮ್ಮನ್ನ ಪಿಕಪ್ ಮಾಡಬೇಕಾಗಿತ್ತು. ಅದಕ್ಕೆ ಅವನ್ನ ಪಿಕಪ್ ಮಾಡೋದಕ್ಕೆ ನಾವು ಸಬ್ರ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ ಅವನ್ನ ಪಿಕಪ್ ಮಾಡಿಕೊಂಡು. ಖುಷಿ ಅಂದರೆ ನನ್ನ ಮಗಳು ಕೂಡ ನನ್ನ ಜೊತೆಲಿದ್ದಾಳೆ. ಹೋದ ವರ್ಷ ಈ ವರ್ಷ ತುಂಬ ಖುಷಿ. ಇಷ್ಟು ದಿವ್ಸದ ಬರ್ಡೇಗಿಂತ 2 ವರ್ಷದ ಬರ್ಡೇ ಅಂದರೆ ಹೋದ ವರ್ಷ ಈ ವರ್ಷ ತುಂಬ ಖುಷಿ. ಯಾಕಂದರೆ ನನ್ನ ಮಗಳು ನನ್ನ ಜೊತೆಲಿರೋದ್ರಿಂದ. ಸೊ ಅವಳದೇ ಬರ್ಡೇ ಅನ್ನೋ ಥರ ಇರುತ್ತೆ. ನಾವಿಬ್ಬರು ಬರ್ಡೇ ಮಾಡ್ಕೊಳ್ಳೋದೇ ಇಲ್ಲ ಆ ಥರ. ಶಿವುದು ನಂದು ಬರ್ಡೇ ಅಷ್ಟರಲ್ಲೇ ಪಾಪು ಬರ್ಡೇ ಅನ್ನೋ ಥರನೇ ಇರುತ್ತೆ. ಸೊ ಶಿವು ಬೇಗ ಬಾ ಅಂತ ಕರಿತಾ ಇದ್ದಾರೆ. ಬಾಕ್ಲಾಕ್ಬಿಡ್ತಾರೆ, ಬೇಗ ಬಾರೆ ಅಂತ. ಸೊ ನಾನು ಅವ್ರ ಹಿಂದೆ ಓಡ್ತಾ ಇದ್ದೀನಿ. ಸೊ ಕೊನೆಗೂ ನನ್ನ ತಮ್ಮನ ಕೈಲಿ ಫೋನ್ ಕೊಟ್ಟು ಅವ್ರ ಹಿಂದೆ ನಾನು ಓಡಿದೆ, ಅಂದರೆ ಜೊತೆಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ನನಗಿಂತ ಇಟ್ಟವನೇ ಫ್ರೆಂಡ್ಸ್, ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಅಂತ. ಕೊಟ್ಟಿ ಅವನಿಗೆ ಸಾಕಾಗೈತೆ ಮಗ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಪ್ರಸಾದ ಇಲ್ಲ ಶಿಲ್ಪ, ಹಿಂಗೆ ಬಿಡ್ಬೋದಲ್ಲ. ಅದಾದಮೇಲೆ ನಾವು ದೇವ್ರಿಗೆ ಪೂಜೆಗೆಲ್ಲ ತೊಗೊಂಡಾದ್ಮೇಲೆ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಟಿಕೆಟ್ ತೊಗೊಂಡು ಹೊರಡ್ತಾ ಇದ್ದೀವಿ. ಈಗ ಅಲ್ಲಿ ಒಳಗಡೆ ಏನು ವೀಡಿಯೋ ಮಾಡೋ ಹಾಗಿಲ್ಲ, ಫೋಟೋ ತೆಗಿಯೋ ಆಗಿಲ್ವಲ್ಲ. ಸೊ ಅಟ್ಲೀಸ್ಟ್ ಹೋಗೋದಾದರೂ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಕೈಲಿ ವೀಡಿಯೋ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ದೂರ ಅಷ್ಟೇ ವೀಡಿಯೋ ಮಾಡೋದು. ಅದಾದಮೇಲೆ ಫೋಟೋಸು ವೀಡಿಯೋಸು ಏನು ಕೂಡ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ. ಅದಕ್ಕೆ ಕಿವಿಗೆ ಹೂವು ಮುಡ್ಸಿರ ತೋರಿಸ್ಬಿಡ್ದಿ. ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಬಂದು ಹೋಟೆಲ್ಗೆ ಕೇಕ್ ಕಟ್ ಮಾಡೋದಕ್ಕೆ. ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಡಾಲ್ಫಿನ್ ಅಂತ ಇಲ್ಲೊಂದು ಕೇಕ್ ಇದಿದೆ, ಅಲ್ಲಿ ಇದು ಬಂದು ಕೇಕ್ ಎಲ್ಲ ತೊಗೊಂಡು ಸೊ ಅಲ್ಲೇ ಕೂಡ ಕೇಕ್ ಕಟ್ ಮಾಡ್ಕೊಂಡ್ವಿ. ಕೇಕ್ ಕಟ್ ಮಾಡಿ ಖುಷಿ ಪಟ್ವಿ. ಸೊ ತುಂಬ ಖುಷಿ ಆಯಿತು ನನಗೆ ನನ್ನ ಬರ್ಡೇ. ತುಂಬ ಅಂದರೆ ವರ್ಷನೂ ಕೂಡ ಇದೇ ಥರ ಮಾಡೋದು, ಅದರಲ್ಲೇನು ಡಿಫ್ರೆನ್ಸ್ ಇರಲ್ಲ. ಬಟ್ ವರ್ಷಕ್ಕೊಂದು ಸತಿ ಆದರೂ ಕೂಡ ಈ ಕಡೆ ಹೊರಗಡೆ ಎಲ್ಲ ಬರ್ತೀವಿ ಅಂದರೆ ತುಂಬ ಖುಷಿ ಆಗುತ್ತೆ, ಅದು ಬರ್ಡೇ ದಿವಸ. ಅದಾದಮೇಲೆ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಹೊರಗಡೆ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೊರಡ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ, ಸಿ ಯು, ಬಾಯ್ ಬಾಯ್.